ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಫೆಬ್ರವರಿ ತಿಂಗಳಲ್ಲಿ 11ನೇ ತಾರೀಕು ಬುಧ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. 12ನೇ ತಾರೀಕು ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. 27ನೇ ತಾರೀಕು ಬುಧ ಮತ್ತೊಮ್ಮೆ ಕುಂಭರಾಶಿಯಿಂದ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಫೆಬ್ರವರಿ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಒಂದು ವಿವರ. ಈ ಬದಲಾಗುವಂತಹ ಗ್ರಹಗಳಿಂದ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಮೀನರಾಶಿಯವರಿಗೆ ಇದು ಅತ್ಯಂತ ಅವಶ್ಯಕವಾದಂತಹ ಮಾಸ ಆಗಿರುತ್ತೆ. ಯಾಕೆಂದರೆ ಎರಡು ಗ್ರಹಗಳ ಪರಿವರ್ತನೆ ಅನ್ನುವಂಥದ್ದು ಫೆಬ್ರವರಿ 11, 12ರ ನಂತರ ಏನು ನಡೆಯುತ್ತೆ ಅದು ಸ್ವಲ್ಪ ನೆಗೆಟಿವ್ಗಳನ್ನು ಜಾಸ್ತಿ ಕೊಡುತ್ತೆ. ಹಾಗಾಗಿ ಫೆಬ್ರವರಿ 11, 12ರ ತನಕ ಮೀನರಾಶಿಯವರಿಗೆ ಬಹಳಷ್ಟು ಅದ್ಭುತವಾದಂತಹ ಸಮಯ. ಏಕೆಂದರೆ ಚತುರ್ಥ ಸಪ್ತಮಾಧಿಪತಿ ಬುಧ ಏಕಾದಶದಲ್ಲಿರ್ತಾನೆ. ಬುಧಾದಿತ್ಯ ಯೋಗದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಯಾವ ವಿಚಾರದಲ್ಲಿ ಮೀನರಾಶಿಯವರಿಗೆ ಇದು ಅದ್ಭುತವಾದಂತಹ ಸಮಯ ಅಂತ ಹೇಳಿದರೆ, ಕರ್ಮ ಉದ್ಯೋಗಕ್ಕೆ ಬಹಳಷ್ಟು ಶುಭ ಫಲಗಳನ್ನು ಕೊಡುವಂತಹ ಸಮಯ. ಮೀನರಾಶಿಯವರು ಬಹಳಷ್ಟು ಮಾಸ ಭವಿಷ್ಯಗಳನ್ನು ನೋಡ್ತಾನೆ ಇರ್ತೀರ. ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಪರಿವರ್ತನೆ ಆಗಿರುತ್ತೆ. ಇದನ್ನು ಗಮನಿಸ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಯಾರ್ಯಾರು ಮೀನರಾಶಿಯವರು ಉದ್ಯೋಗದ ವಿಚಾರದಲ್ಲಿ ಪರಿವರ್ತನೆಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತೀರಾ ಅಥವಾ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, 7.5 ಒಂದು ಪ್ರಭಾವದಿಂದ ಅನುಕೂಲಗಳನ್ನು ಪಡ್ಕೊಳ್ಳೋದು ಹೇಗೆ, ಈ ಎಲ್ಲ ವಿಚಾರಗಳಿಗಾಗಿ ಫೆಬ್ರವರಿ 11 ಮತ್ತು 12ರ ತನಕ ರವಿ ಮತ್ತು ಬುಧ ಲಾಭಸ್ಥಾನದಲ್ಲಿದ್ದು ಗುರುದೃಷ್ಟಿ ಬೀಳುವಂಥದ್ದು ಖಂಡಿತ ಶುಭ ಆಗುತ್ತೆ. ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳು ಅಥವಾ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಅದ್ಭುತವಾದಂತಹ ಸಮಯ ಅಂತ ಕೂಡ ಹೇಳ್ಬೋದು. ತದನಂತರದಲ್ಲಿ ವ್ಯಯಭಾವದಲ್ಲಿ ಸಂಚಾರ ಮಾಡೋದರಿಂದ ಮಾರ್ಚ್ 28ರ ನಂತರ ಶನಿ ಮೀನರಾಶಿಗೆ ಪ್ರವೇಶ ಆಗ್ತಾನೆ. ಸೊ ಈ ಶನಿ ಪರಿವರ್ತನೆ ಅನ್ನುವಂಥದ್ದು ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಮುಂದಿನ ಈ ಶನಿ ಪರಿವರ್ತನೆ ಅನ್ನುವಂಥ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡುವ ಪ್ರಯತ್ನಗಳನ್ನು ಖಂಡಿತ ಮಾಡೋಣ. ಮಾರ್ಚ್ 28ರ ನಂತರದಲ್ಲಾಗುವ ಶನಿ ಪರಿವರ್ತನೆಗಿಂತ ಮುಂಚೆ ಸಿಗುವ ಒಂದು ಅದ್ಭುತವಾದಂತಹ ಸಮಯ ಫೆಬ್ರವರಿ 12ರ ತನಕ ಮೀನರಾಶಿಯವರಿಗೆ ಕರ್ಮ ಉದ್ಯೋಗಕ್ಕೆ ಬಹಳಷ್ಟು ಅನುಕೂಲಗಳು ಉಂಟಾಗೋದಕ್ಕೆ ಅವಕಾಶಗಳಿರುತ್ತೆ. 4ನೇ ಮನೆಯಲ್ಲಿರುವ ಕುಜನ ದೃಷ್ಟಿ ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳುತ್ತೆ. ಕುಜ ಮೀನರಾಶಿಗೆ ಪರಮ ಯೋಗಕಾರಕನಾಗಿರ್ತಾನೆ. ಗುರು ಕೂಡ ಲಾಭಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಲಾಭಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಸೃಷ್ಟಿಯಾಗುತ್ತೆ. ಸೊ ಕೇಂದ್ರ ಕೋಣಾಧಿಪತಿಗಳು ಸೇರುವಂಥದ್ದು, ದಶಮ ಕೇಂದ್ರದ ಮೇಲೆ ಕುಜನ ದೃಷ್ಟಿ ಬೀಳುವಂಥದ್ದು, ಇದೆಲ್ಲ ಬಹಳ ಶುಭ ಸಮಯ. ಮೀನರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾದಂತಹ ಪ್ರಯತ್ನ ಅಂತ ಹೇಳಿದರೆ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಮಾಡೋದು ಖಂಡಿತ ಶುಭವಾಗುತ್ತೆ. ಎಲ್ಲಿಯ ತನಕ? ಫೆಬ್ರವರಿ 11 ಮತ್ತು 12ರ ತನಕ. ತದನಂತರದಲ್ಲಿ 1-1.5 ತಿಂಗಳ ಕಾಲ ಯಾವುದೇ ಪರಿವರ್ತನೆಗಳಿಗೆ ಅವಕಾಶ ಇರೋದಿಲ್ಲ. ಅದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಏಕೆಂದರೆ 7.5 ಪ್ರಭಾವಗಳು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ. ವ್ಯಯಭಾವದಲ್ಲಿ ಶನಿ ಸಂಚಾರ ಆಗುವಾಗ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು, ವಿಪರೀತ ಧನವ್ಯಯ, ಮಾನಸಿಕ ನೆಮ್ಮದಿಗಳಿಗೆ ಕೊರತೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳು, ಕಲಹಗಳು ಉಂಟಾಗುವಂಥದ್ದು, ಇದೆಲ್ಲ ಮೊದಲು 2.5 ವರ್ಷದ ಸಮಸ್ಯೆಗಳಾದರೆ ಮುಂದೆ ಬರುವ ಮಾರ್ಚ್ 28ರ ನಂತರದ ಶನಿ ಪರಿವರ್ತನೆ ಅನ್ನುವಂಥದ್ದು ಏನಿದೆ, ಒಡಹುಟ್ಟುಗಳ ನಡುವೆ ಅನವಶ್ಯಕ ಕಿರಿಕಿರಿಗಳು, ಉದ್ಯೋಗದಲ್ಲಿ ಪದೇ ಪದೇ ಪರಿವರ್ತನೆ ಅಥವಾ ಸಮಸ್ಯೆ ಕಿರಿಕಿರಿಗಳು ಉಂಟಾಗುವಂಥದ್ದು, ದಾಂಪತ್ಯ ಜೀವನ, ವಿವಾಹ ವಿಳಂಬ ಆಗುವಂಥದ್ದು, ಇವೆಲ್ಲ ಮೀನರಾಶಿಯವರಿಗೆ ಜನ್ಮರಾಶಿಗೆ ಶನಿ ಬಂದ ನಂತರ ಉಂಟಾಗುವಂತಹ ಸಮಸ್ಯೆಗಳು. ಹಾಗಾಗಿ ಈ ಎಲ್ಲದರ ನಡುವೆ
ಈಗ ಬರುವಂತಹ ಒಂದು ಸಮಯ ಏನಿದೆ ಇದು ಅದ್ಭುತವಾಗಿರುತ್ತೆ. ಈಗ ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ. ಮೀನರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಜನ್ಮರಾಶಿಯಲ್ಲಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿ ರಾಹುಗ್ರಸ್ತನಾಗಿ ಕೂತ್ಕೊಂಡ್ರೆ ಅನಿರೀಕ್ಷಿತವಾಗಿ ಧನವ್ಯಯಗಳು ಉಂಟಾಗುತ್ತೆ. ಅದರಲ್ಲೂ ಕೂಡ ಆಭರಣ, ವಸ್ತ್ರ ಅಥವಾ ವಾಹನ ಖರೀದಿಯ ವಿಚಾರಗಳಿಗೆ ಧನವ್ಯಯ ಆಗುವಂತಹ ಸಂಭವಗಳು ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಏಕೆಂದರೆ ಕುಜನ ಪರಿವರ್ತನೆ ಖಂಡಿತ ಅಭಿವೃದ್ಧಿಗಳನ್ನು ತಂದುಕೊಡುತ್ತೆ. 3ನೇ ಮನೆಯ ಪರಾಕ್ರಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಒಡಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತ ಅನುಕೂಲ ಆಗುತ್ತೆ. ಅದರಲ್ಲೂ ಕೂಡ ಅಣ್ಣ ತಮ್ಮಂದರಿಗೆ ಬಹಳಷ್ಟು ಅನುಕೂಲಗಳು ಉಂಟಾಗುವಂತಹ ಸಮಯ ಅಂತ ಕೂಡ ಹೇಳ್ಬೋದು. ಒಬ್ಬರಿಂದ ಒಬ್ಬರಿಗೆ ಬಹಳಷ್ಟು ಸಹಾಯಗಳು ಉಂಟಾಗುತ್ತೆ, ಖಂಡಿತ ಅನುಕೂಲ ಆಗುತ್ತೆ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡಬಹುದು. ಯಾವುದಾದ್ರೂ ಬ್ಯಾಂಕ್ ಲೋನ್ ಅಥವಾ ಹಣದ ನಿರೀಕ್ಷೆಗಳನ್ನು ಮಾಡ್ತಾ ಇದ್ದರೆ ಖಂಡಿತ ಅನುಕೂಲ ಆಗುತ್ತೆ, ಯಾವುದೇ ಸಮಸ್ಯೆಗಳಾಗೋದಿಲ್ಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅದ್ಭುತವಾದಂತಹ ಸಮಯ. ಹೊಸ ವಾಹನ ಖರೀದಿ ಮಾಡುವಂಥದ್ದು ಅಥವಾ ವಾಹನದ ಪರಿವರ್ತನೆಗಳಿಗೆ ಇದು ಬಹಳ ಅದ್ಭುತವಾದಂತಹ ಸಮಯ. ಮೀನರಾಶಿಯವರು ಖಂಡಿತ ಪ್ರಯತ್ನ ಮಾಡಬಹುದು. ಪ್ರಾಪರ್ಟಿ, ಭೂಮಿಯಿಂದ ಲಾಭ ಆಗುವಂಥದ್ದು, ಹೊಸ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಅಥವಾ ಪ್ರಾಪರ್ಟಿ ಖಂಡಿತ ಅನುಕೂಲಕ್ಕೆ ಬರುತ್ತೆ, ಶುಭವಾಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಶುಭ ಫಲಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಏಕೆಂದರೆ ಜನವರಿ 21ರ ನಂತರದಲ್ಲಿ ಕುಜನ ಪರಿವರ್ತನೆ ಬಹಳಷ್ಟು ಶುಭ ಫಲಗಳನ್ನು ತಂದುಕೊಡುತ್ತೆ ಮೀನರಾಶಿಯವರಿಗೆ. ಶತ್ರು, ಋಣ, ರೋಗ ಸ್ಥಾನಾಧಿಪತಿಯಾಗಿ ಬುಧ ಏಕಾದಶದಲ್ಲಿದ್ದು ಗುರುದೃಷ್ಟಿ ಬೀಳುವಂಥದ್ದು. ಯಾವುದೇ ಶತ್ರುಬಾಧೆಗಳಿರುವುದಿಲ್ಲ, ಶತ್ರುಗಳು ಕೂಡ ಮಿತ್ರರಾಗುವಂತಹ ಸಮಯ. ಅತಿಶಯವಾದ ಅಭಿವೃದ್ಧಿ, ಅಭ್ಯುದಯಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮ ಭಾವದ ಮೇಲೆ ಗುರುದೃಷ್ಟಿ, ಸಪ್ತಮದಲ್ಲಿ ಕೇತು. ಗಣಪತಿಯ ಆರಾಧನೆ ಮಾಡುವಂಥದ್ದು ದಂಪತಿಗಳ ನಡುವೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕೊಡುತ್ತೆ. ವಿವಾಹದ ಅಂಚಿನಲ್ಲಿರುವವರಿಗೆ ಸ್ವಲ್ಪ ವಿಳಂಬ ಆಗೋದಕ್ಕೆ ಕಾರಣಗಳು ಉಂಟಾಗುತ್ತೆ. ಸೊ ಮೀನರಾಶಿಯವರು ವಿವಾಹದ ಅಂಚಿನಲ್ಲಿರುವಂಥವರಿಗೆ ಪರಿಹಾರದ ಅವಶ್ಯಕತೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಮಾರ್ಚ್ 28ರ ನಂತರ ಜನ್ಮರಾಶಿಗೆ ಶನಿ ಬಂದರೆ ವಿವಾಹ ಇಂತಹ ವಿಚಾರಗಳಿಗೆ ವಿಳಂಬ ಮಾಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಷ್ಟಮ ಮೃತ್ಯುಸ್ಥಾನ, ಸ್ಥಾನಾಧಿಪತಿ ಶುಕ್ರ ಜನ್ಮರಾಶಿಯಲ್ಲಿ ಉಚ್ಚನಾದರೆ ಅನವಶ್ಯಕ ವ್ಯಯ ಆಗುವಂತಹ ಒಂದು ವ್ಯವಸ್ಥೆ ಜಾಸ್ತಿ ಇರುತ್ತೆ. ಅಂದರೆ ಉಪಯೋಗಕ್ಕೆ ಬಾರದ ವಿಚಾರಗಳಿಗೆ ಧನವ್ಯಯ ಉಂಟಾಗೋದಕ್ಕೆ ತುಂಬ ಕಾರಣಗಳಿರುತ್ತೆ. ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದರೆ ಖಂಡಿತ ಶುಭ. 9ನೇ ಮನೆ ಭಾಗ್ಯಸ್ಥಾನ, ಪಿತೃಸ್ಥಾನ. ಸ್ಥಾನಾಧಿಪತಿ ಕುಜ ಸುಖಸ್ಥಾನದಲ್ಲಿದ್ದಾನೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಪಡೆದುಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಭೂಮಿಕಾರಕ ಕುಜ ಸುಖಸ್ಥಾನದಲ್ಲಿರುವಂಥದ್ದು 1, 4, 7, 10 ಕೇಂದ್ರ ಸ್ಥಾನ ಅಂತ ಹೇಳ್ತೇವೆ. ಪಾಪಗ್ರಹಗಳಿಗೆ ಅತ್ಯಂತ ಶುಭ. ಕುಜನ ಸಂಚಾರ ಮೀನರಾಶಿಯವರಿಗೆ ಬಹಳಷ್ಟು ಅಭಿವೃದ್ಧಿಗಳನ್ನು ತಂದುಕೊಡುತ್ತೆ. ಇದು 1-1.5 ಮಾಸಗಳ ಕಾಲ ನಡೆಯುವಂಥದ್ದು. ಮೀನರಾಶಿಯವರು ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಭಾಗ್ಯೋದಯವಾಗುತ್ತೆ ಅಂತ ಕೂಡ ಹೇಳ್ಬೋದು. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ. ಫೆಬ್ರವರಿ 11, 12ರ ತನಕ ಮೀನರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಅತಿಶಯವಾದ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಪ್ರಮೋಷನ್, ಬಡ್ತಿ ಇದೆಲ್ಲ ಪಡೆಯೋದಕ್ಕೆ ಸಾಧ್ಯ. ಪದೇ ಪದೇ ಉದ್ಯೋಗದಲ್ಲಿ ಪರಿವರ್ತನೆಗಳನ್ನು ಮಾಡಿಕೊಳ್ಳದೆ ಇರೋದು ಉತ್ತಮ. ಒಂದು ಸ್ಥಿರವಾದ ವ್ಯವಸ್ಥೆ, ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಮೀನರಾಶಿಯವರು ಕರ್ಮ ಉದ್ಯೋಗದಲ್ಲಿ ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂತಹ ಅನಿವಾರ್ಯತೆ 7.5 ಉಂಟಾಗುತ್ತೆ. ಇದನ್ನು ಗಮನಿಸ್ಕೊಳ್ಳೋದು ಖಂಡಿತ ಸೂಕ್ತ. ಏಕಾದಶ ಲಾಭಸ್ಥಾನ, ಲಾಭಾಧಿಪತಿ ಶನಿ ವ್ಯಯದಲ್ಲಿದ್ದಾನೆ. ಎಷ್ಟೇ ಪರಿಶ್ರಮದಿಂದ ಅಥವಾ ನಿಷ್ಠೆಯಿಂದ ಉದ್ಯೋಗ ಮಾಡಿದರೂ ಕೂಡ ಲಾಭದ ಪ್ರಭಾವಗಳು ಸ್ವಲ್ಪ ಕಡಿಮೆ ಇರುತ್ತೆ. ಹನುಮಾನ್ ಚಾಲಿಸ ಕೇಳುವಂಥದ್ದು, ಆಂಜನೇಯನ ಆರಾಧನೆ ಮಾಡಿದರೆ ಆ ದೋಷಗಳಿಗೆ ಪರಿಹಾರ ಉಂಟಾಗುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ. ರವಿ, ಬುಧ, ಶನಿ ವ್ಯಯಭಾವದಲ್ಲಿರ್ತಾನೆ. ಫೆಬ್ರವರಿ 12ರಿಂದ ಆಲ್ಮೋಸ್ಟ್ 1 ತಿಂಗಳ ಕಾಲ ಮೀನರಾಶಿಯವರು ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋ ಹಾಗಿಲ್ಲ, ಉದ್ಯೋಗದ ಪರಿವರ್ತನೆಗಳನ್ನು ಮಾಡೋ ಹಾಗಿಲ್ಲ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಖಂಡಿತ ಸೂಕ್ತವಾಗುತ್ತೆ. ಸೊ ಮೀನರಾಶಿಯವರಿಗೆ ಫೆಬ್ರವರಿ 11, 12ರ ತನಕ
ಎಲ್ಲ ಗ್ರಹಗಳ ಯೋಗಗಳು ಅದ್ಭುತವಾಗಿರುತ್ತೆ. ಯಾವುದೇ ಪ್ರಯತ್ನಗಳಿದ್ದರೂ ಕೂಡ ಪರಿಶ್ರಮದಿಂದ ಮಾಡುವಂಥದ್ದು ಸೂಕ್ತ. ತದನಂತರದಲ್ಲಿ 1-1.5 ತಿಂಗಳ ಕಾಲ ಸ್ವಲ್ಪ ವಾಗ್ವಾದಗಳಿಗೆ ಹೋಗದೇ ಇರುವಂಥದ್ದು, ಸೌಮ್ಯ ಸ್ವಭಾವಗಳನ್ನು ರೂಢಿಸಿಕೊಳ್ಳುವಂಥದ್ದು ಅವಶ್ಯಕವಾಗುತ್ತೆ. ಇಲ್ಲದೇ ಇದ್ದರೆ ಅದು ದಂಪತಿಗಳ ನಡುವೆ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಎಲ್ಲ ನವಗ್ರಹಗಳು ಕೂಡ ಮೀನ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.